So hi guys, welcome back to my YouTube channel Yashvi Vlogs. ಸೊ ಇವತ್ತಿನ ಬ್ಲಾಗ್ ಏನಂತ ಆಲ್ರೆಡಿ ತಮಿಳಿಯಲ್ಲಿ ನೋಡಿರ್ತೀರ ಎಲ್ಲರೂ. ಸೊ ಇವತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನು ಕುಕ್ ಮಾಡ್ತಿದ್ದೀವಿ, ಕುಕ್ ಮಾಡ್ತಿರೋ ಇಲ್ವೋ ಚೆನ್ನಾಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ಕುಕ್ ಮಾಡೋಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳು ಬೇಕು. ಸೊ ಅದನ್ನು ನಾನು ಮತ್ತು ನನ್ನ ತಮ್ಮ ಹೋಗಿ ಈಗ ತೊಗೊಂಡು ಬರ್ತೀವಿ. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗೋಣ. ನೋಡಿ ಗೈಸ್, ಕಂಪ್ಯೂಟರ್ ನೋಡ್ತಾ ಕೂತಿದ್ದಾನೆ ಅವನು ನನ್ನ ಮೇಲೆ. ಸೊ ಗೈಸ್, ಫೈನಲಿ ಐಟಮ್ಸ್ನ ತೊಗೊಂಡು ಬರ್ತಾ ಇದ್ದೀವಿ. ನನ್ನ ತಮ್ಮ ಗಾಡಿ ಓಡಿಸ್ತಾ ಇದ್ದಾನೆ. ಅವನಿಗೆ ಕರೆಕ್ಟಾಗಿ ಗಾಡಿ ಓಡಿಸೋಕ್ಕೆ ಬರಲ್ಲ ಗೈಸ್. ಹಳ್ಳಕ್ಕೆಲ್ಲ ಬಿಟ್ಬಿಡ್ತಿದ್ದ, ನನ್ನ ಹಿಂದೆ ಜಂಪಾಗಿ ಕುತ್ಕೊತಾ ಇದ್ದೆ ನಾನು. ಅದನ್ನೇ ಹೇಳ್ತಾ ಇದ್ದೀನಿ ಅಲ್ಲಿ ಅಷ್ಟೇ. ಚೆನ್ನಾಗಿತ್ತು ವೆದರ್, ಬೇರೆ ಆಚೆ ಸಖತ್ತಾಗಿತ್ತು, ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ಸೊ ಗೈಸ್, ಈಗ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ನಾನು ಇವತ್ತು 2 ಐಟಮ್ಸ್ ಮಾಡ್ತಿದ್ದೀನಿ. ಒಂದು ಚೀಸಿ ಪನ್ನೀರ್ ಬನ್ಸ್, ಅದು ನಾನು ಮಾಡ್ತಿದ್ದೀನಿ. ಇನ್ನೊಂದು ನನ್ನ ತಮ್ಮ ಮಾಡ್ತಾನೆ. ಆ ರೆಸಿಪಿ ಏನಂತ ಅವನೇ ಹೇಳ್ತಾನೆ ನಿಮಗೆ. ಅಂದರೆ ಈಗ ಫಸ್ಟ್ ನನ್ನ ರೆಸಿಪಿ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಚೀಸಿ ಪನ್ನೀರ್ ಬನ್ಸ್ಗೆ ಬೇಕಾಗಿರೋದು ಫಸ್ಟ್ ಮೇನಾಗಿ ಬನ್ಸ್ ಬೇಕು. ನಾನು ಇಷ್ಟು ಬನ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಆರಿಗಾನೋ ಬೇಕು, ಮಯೋನೀಸ್ ತೊಗೊಂಡಿದ್ದೀನಿ, ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ ಕೆಚಪ್ ಬೇಕು, ಮತ್ತು ಚೀಸ್ ಬೇಕು. ಅಷ್ಟೇ ಗೈಸ್. ಸೊ ಇದನ್ನ ಇಟ್ಕೊಂಡು ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಈಗ ನಾನು ಏನಿದು ಪಿಜ್ಜಾ ಸಾಸ್ ತೊಗೊಂಡಿದ್ದೀನಿ. ಪಿಜ್ಜಾ ಸಾಸ್ ಹಾಕ್ಕೊತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಮಯೋನೀಸ್ ತೊಗೊತಿದ್ದೀನಿ ನಾನು. ನೆಕ್ಸ್ಟು ಟೊಮೆಟೊ ಕೆಚಪ್. ಸೊ ಗೈಸ್, ಈಗ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅವರಿಗೇನೋ ಹಾಕ್ಕೊತಾ ಇದ್ದೀನಿ. ನನ್ನ ತಮ್ಮಂಗೆ ಏನೋ ಕೆಲಸ ಹೇಳಿದ್ರೆ ತಲಾಟೆ ಮಾಡ್ತಾನೆ ಇನ್ನು. ಸೊ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಈ ಐಟಮ್ಸ್ ಎಲ್ಲ ಸ್ಪಾನ್ಸರ್ಡ್ ಅಲ್ಲ. ಸೊ ನಿಮಗೆ ಯಾವ ಪ್ರಾಡಕ್ಟ್ಸ್ ಬೇಕು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇದನ್ನು ನಾನೇ ಮನೆಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅದನ್ನೇ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಬನ್ಸ್ ಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಬನ್ಸ್ ಮೇಲೆ ಇದನ್ನು, ಈ ಸಾಸ್ನ ಅಪ್ಲೈ ಮಾಡಬೇಕು. ಪನ್ನೀರ್ ಅದಕ್ಕೆ ಮಿಕ್ಸ್ ಮಾಡಬೇಕಿತ್ತು. ಸೊ ಗೈಸ್, ಪನ್ನೀರ್ ಬೇಕಿದ್ರೆ ನೀವು ಹಾಕ್ಕೊಂಡು ಬೇಕಾದರೆ ಅದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕ್ಕೊಳ್ಳಿ. ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಮರ್ತೋದೆ ಹಾಕೋದಕ್ಕೆ.
ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊತೀನಿ. ಸೊ ಗೈಸ್, ಈಗ ಪನ್ನೀರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದ್ರ ಮೇಲೆ ಹಾಕ್ಕೊತಾ ಇದ್ದೀವಿ. ಈವ್ನಿಂಗ್ ಅಂತೂ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಅದು ಮಳೆ ಬರೋ ಟೈಮಲ್ಲಿ ಮಾತ್ರ ಇನ್ನೂ ಸಕ್ಕತ್ತಾಗಿರುತ್ತೆ ಗೈಸ್. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಮಾಡಿ ಹೆಂಗೆ ಬರುತ್ತೆ ಏನು ಅಂತ. ಸೊ ಗೈಸ್, ಈಗ ಎಲ್ಲ ಬನ್ಸ್ಗೂ ಪನ್ನೀರು ಮತ್ತು ಸಾಸ್ ಎಲ್ಲ ಅದು ಹಾಕಾಗಿದೆ. ಈಗ ಇದ್ರ ಮೇಲೆ ಚೀಸ್ನ ತುರ್ಕೊಂಡಿದ್ದೀನಿ. ಚೀಸ್ನ ಇದ್ರ ಮೇಲೆ ಹಾಕೋದೀಗ. ಸೊ ಗೈಸ್, ಈಗ ರೆಡಿ ಆಗಿದೆ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ. ಇದನ್ನ ಈಗ ಓವನಲ್ಲಿಟ್ಟು ಇದನ್ನ ಬೇಕ್ ಮಾಡೋಣ. ಸೊ ಗೈಸ್, ಈಗ ಓವನಲ್ಲಿ ಇಟ್ಟಿದ್ದೀನಿ. ಈಗ ಬೇಕ್ ಮಾಡೋಣ. ಸೊ ಗೈಸ್, ಈಗ ಫೈನಲಿ ಚೀಸಿ ಪನ್ನೀರ್ ಬನ್ಸ್ ರೆಡಿ ಆಗಿದೆ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗೆ ಆದಮೇಲೆ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ಈಗ ನೆಕ್ಸ್ಟ್ ಆರುಷ್ ಅವರ ರೆಸಿಪಿ ಬರುತ್ತೆ, ವೆಯ್ಟ್ ಮಾಡಿ. ಸೊ ಗೈಸ್, ಈಗ ಆರುಷ್ ಅವರು ಓರಿಯೋ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ. ಸೊ ಜಾರಿಗೆ ಈಗ ಓರಿಯೋ ಮಿಲ್ಕ್ ಶೇಕ್ನ ಪೀಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದಾರೆ. ನಿಮ್ಗೆ ಎಷ್ಟು ಓರಿಯೋಸ್ ಬೇಕೋ ಅಷ್ಟು ಹಾಕ್ಕೋಬೋದು. ನಾವಿಲ್ಲಿ ಇಬ್ರಿಗೆ ಮಾಡ್ತಿದ್ದೀವಿ. ಸೊ ನಾವು ಒಂದು 6 to 7 ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಐಸ್ ಹಾಕ್ತಾ ಇದ್ದಾನೆ. ಐಸ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟು, ಕೋಲ್ಡಾಗಿ. ಈಗ ಮಿಲ್ಕ್ನ ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಮಿಲ್ಕ್ ಹಾಕ್ಕೊಂಡು ಬೇಕಿದ್ರೆ ನೀವು ನೀರು ಹಾಕ್ಕೋಬೋದು. ಈಗ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀವಿ. ನಾವು ವೆನಿಲಾ ಫ್ಲೇವರು ಐಸ್ ಕ್ರೀಮ್ನ ಹಾಕ್ಕೊತಾ ಇದ್ದೀವಿ. ಈಗ ಐಸ್ ಕ್ರೀಮ್ ಜೊತೆ ತಿಂದರೆ ಕುಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಗೈಸ್ ಜ್ಯೂಸು. ನೆಕ್ಸ್ಟು ಈಗ ಚಾಕ್ಲೇಟ್ ಹಾಕ್ಕೊತಾ ಇದ್ದೀವಿ. ಯಾವ ಚಾಕ್ಲೇಟ್ ಬೇಕಾದ್ರೂ ಹಾಕ್ಕೋಬೋದು. ನಾವು ಕಿಟ್ ಕ್ಯಾಟ್ ಹಾಕ್ಕೊಂಡಿದ್ದೀವಿ. ನೀವು ಯಾವ ಚಾಕ್ಲೇಟ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ಇದನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ ಬನ್ನಿ. ಈಗ ರುಬ್ಕೊತಾ ಇದ್ದಾನೆ. ನಾವು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಶುಗರ್ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಈಗ ಫೈನಲಿ ರೆಡಿಯಾಗಿದೆ ಮಿಲ್ಕ್ ಶೇಕು. ಅದನ್ನು ಗ್ಲಾಸಿಗೆ ಹಾಕ್ಕೊತಾ ಇದ್ದೀವಿ. ಗ್ಲಾಸಿಗೆ ಹಾಕ್ಕೊಂಡು ಈ ಥರ ಅಷ್ಟೇ. ಗೈಸ್, ಫೈನಲಿ ಡಿಶ್ಶು ರೆಡಿಯಾಗಿದೆ. ಚೀಸಿ ಪನ್ನೀರ್ ಬನ್ಸ್ ಮತ್ತು ಓರಿಯೋ ಮಿಲ್ಕ್ ಶೇಕ್. ಚೀಸಿ ಪನ್ನೀರ್ ಬನ್ಸ್ ಮೇಡ್ ಬೈ ಯಶು, ಓರಿಯೋ ಮಿಲ್ಕ್ ಶೇಕ್ ಮೇಡ್ ಬೈ ಆರುಷ್, ನನ್ನ ತಮ್ಮ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಗೈಸ್? ಈಗ ಟೇಸ್ಟ್ ಮಾಡಿಸೋಣ. ಟೇಸ್ಟ್ ಮಾಡಿಸ್ಬಿಟ್ಟು ಹೆಂಗೆ ಕಾಣಿಸ್ತಿದೆ ಅಂತ ಕೇಳೋಣ ಗೈಸ್. ಈಗ ಅಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೆಂಗಿದೆ? ಸಕ್ಕತ್ತಾಗಿದೆಯಂತೆ. ಮಮ್ಮಿ ಎತ್ಕೊಡಿ ಹಿಂಗೆ. ಮಮ್ಮಿಗೆ ಎತ್ಕೊಡ್ತೀನಿ. ಹಂಗೆ ತಿನ್ಬಿಟ್ಟು ಹೇಳಿ ಹೆಂಗಿದೆ. ಮಮ್ಮಿಗೆ ಹುಷಾರಿಲ್ಲ, ಸೊ ಫೇಸ್ನ ತೋರಿಸಲ್ಲ. ಹಂಗೆ ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ. ಸೂಪರಾಗಿದೆಯಂತೆ ಗೈಸ್.
ಮಮ್ಮಿಗೆ ನೆನ್ನೆಯಿಂದನೂ ಹುಷಾರಿಲ್ಲ, ಸೊ ವಿಡಿಯೋದಲ್ಲಿ ತೋರ್ಸೋಕ್ಕೆ ಆಗಲ್ಲ. ಆರುಷ್ ಬಾಯ್ಲಿ. ಈಗ ನನ್ನ ತಮ್ಮಂಗೆ ಟೇಸ್ಟ್ ಮಾಡಿಸೋಣ. ಏನು ಮಾಡ್ತಿದ್ಯಾ? ಫೋನ್ ಇಟ್ಕೊಂಡು ಕುತ್ಕೊಬಿಟ್ಟಿದ್ದಾನೆ ಆಗಿದ ತಕ್ಷಣ. ಬಾ ಬೇಗ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಸೊ ಸಕ್ಕದಾಗಿ ಬಂದಿದೆ, ಚೆನ್ನಾಗಿದೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಲೇಬೇಕು ಗೈಸ್. ಸಕ್ಕದಾಗಿ ಬಂದಿದೆ, ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಗೈಸ್ ಈಗ ಪೂಜಾ ಅಕ್ಕಂಗೆ ಟೇಸ್ಟ್ ಮಾಡಿಸೋಣ ಬನ್ನಿ. ಪೂಜಾ ಅಕ್ಕ, ಓಪನ್ ದ ಡೋರ್. ಅವ್ರು ನಿದ್ದೆ ಬಿಟ್ಟರೆ ಇನ್ನೇನು ಮಾಡಲ್ಲ ಗೈಸ್. ಸುಮ್ಮನೆ ಹೇಳಿದ್ದು ಎಲ್ಲ ಕೆಲಸನೂ ಮಾಡ್ತಾರೆ, ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ. ಇನ್ನು ಒಂದೇ ಒಂದು ಪೀಸ್ ಇರೋದು, ಅವ್ರಿಗಂತಾನೆ ಮಾಡಿದ್ದು. ಓಕೆ, ಓಪನ್ ಮಾಡಿ. ಏನಿದು ನಾನ್ ವೆಜ್ಜಾ ವೆಜ್ಜಾ? ವೆಜ್ಜು. ನಾವು ನಾನ್ ವೆಜ್ ತಿಂತೀರ ಇವತ್ತು? ನಾನು ತೋರಿಸ್ತಿದ್ದೀನಿ ನಾನು. ಟೇಸ್ಟ್ ಮಾಡಿ ಹೇಳಿ ಹಂಗೆ. ಚೀಸಿ ಪನ್ನೀರ್ ಬನ್ಸ್ ಮಾಡಿದ್ದು ನಾನು. ಓ ಹಿಂಗಿದೆ, ಜೋರಾಗಿ ಹೇಳಿ ಕೇಳಿಸಲ್ಲ. ಸಕ್ಕತ್ತಾಗಿದೆ. ಸಕ್ಕದಾಗಿದೆಯಂತೆ. ಗೊತ್ತು, ಸ್ಪೈಸಿ ಆಗಿದೆ. ಸ್ಪೈಸಿ ಆಗಿದೆಯಂತೆ. ಅದೇ ಕಮ್ಮಿ ಕೊಟ್ಟಿದ್ವಿ, ಏನೋ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು. 5 ಪೀಸ್ ಅಷ್ಟೇ ಮಾಡಿದ್ದು. ಸೂಪರ್, ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿತ್ತು. ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ಯಾ, ನನಗೆ ಗೊತ್ತೇ ಇರಲಿಲ್ಲ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಗುಡ್ ಗರ್ಲ್. ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾ ಬಿಡು. ಏನೂ ಹೇಳಿಲ್ಲ ಗೈಸ್, ಬಂದು ನಿದ್ದೆ ಮಾಡ್ತಿದ್ರು ಅಷ್ಟೇ ಇವರು. ಅವ್ರಿಗೆ ಗೊತ್ತೇ ಇಲ್ಲ ನಾನು ಮಾಡ್ತಿರೋದು, ಈಗಲೇ ಗೊತ್ತಾಗಿದ್ದೇನೋ. ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ತಿಂತಾರದು. ಸ್ವಲ್ಪ ಟೇಸ್ಟಾಗಿ ಮಾಡಿದ್ಯಾ. ನೋಡಿದ್ರೆ ನೀವು ಮನೇಲಿ ಟ್ರೈ ಮಾಡ್ಕೊತೀನಿ, ಹೌದು ಹೆಂಗಿದೆ ಅಂತ ಹೇಳಬೇಕು. ನನ್ನೇ ಕೇಳಿ, ನಾನೇ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಅವ್ರಿಗೆ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ. ಔಟ್ಫಿಟ್ಸ್ ಚೆನ್ನಾಗಿದೆಯಂತೆ. ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ನಿನ್ನ ಔಟ್ಫಿಟ್ಟು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನಿಜ ಸಕ್ಕ ಸ್ಪೈಸಿ ಆಗಿದೆ. ಜಾಸ್ತಿ ಚೀಸಿ. ಸಕ್ಕತ್ತು ಚೀಸ್ ಜಾಸ್ತಿ ಹಾಕಿದ್ದೀನಿ, ಚಿಲ್ಲಿ ಫ್ಲೆಕ್ಸ್ ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ಚೆನ್ನಾಗಿದೆ. ವೆದರಿಗೆ ಸಕ್ಕತ್ತಾಗಿದೆ. ನಾನು ಚಳಿ ಹೇಳ್ತೀನಿ ಚಳಿಗೆ ವೆದರ್ಗೆ ಸಕ್ಕತ್ತಾಗಿರುತ್ತೆ ಇದು ಅಂತ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಾಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಕಾಮೆಂಟ್ ಮಾಡಿ, ಚೆನ್ನಾಗಿ ಬಂದರೆ ಕಾಮೆಂಟ್ ಮಾಡಿ. ಏನಾದರೂ ತಿನ್ನಬೇಕು ಅನಿಸ್ತಾ ಇತ್ತು. ಪೂಜಾಕ್ಕ ವೆಜ್ ಫ್ರೈಡ್ ರೈಸ್ ಮಾಡಿದ್ದಾರೆ, ಅದನ್ನು ನನಗೆ ಹಾಕ್ಕೊಡ್ತಾ ಇದ್ದಾರೆ. ಅದರ ಬೀನ್ಸೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೇಡ. ಇವಾಗ ಇವ್ರದ್ದು ಟೇಸ್ಟ್ ಮಾಡಿ. ಪೂಜಾ ಅಕ್ಕನ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ಪೂಜಾ ಅಕ್ಕ ಸ್ಪೆಷಲ್ ವೆಜ್ ಫ್ರೈಡ್ ರೈಸ್. ಸೊ ಗೈಸ್, ಮಿಲ್ಕ್ ಶೇಕು ಕುಡಿದೆ, ಮಿಲ್ಕ್ ಶೇಕು ಚೆನ್ನಾಗಿತ್ತು. ಸೊ ಅಷ್ಟೇ ಗೈಸ್, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನಗೆ ಹೇಳಿ, ಖುಷಿ ಪಡ್ತೀನಿ ನಾನು. ಸೊ ಇವತ್ತು